महंगाई का दौर है, अशिया ज़रूरी कीमतें आसमानों से बात कर रही हैं। ऐसे में आँखों का इलाज हज़ारों में नहीं लाखों का खर्च आ रहा है। ऐसे में इंसानियत का दर्द रखते हुए साबिक एमएलए बी प्रसन्न कुमार अपने वालिद बी की याद में कायम किए गए बी बसलिंगप्पा सेवा फाउंडेशन के ज़ेर एहतमाम एक आई कैंप फ्लोरिडा स्कूल में आज मुनक़्क़द किया था, जिसमें कई सौ लोगों ने फ़ायदा उठाया। आइए खुद भी साबिक एमएलए बी प्रसन्न कुमार साहब से जानते हैं कि इस आई कैंप का मकसद क्या है, इनके वालिद की याद में बनाए हुए बी बसलिंगप्पा सेवा फाउंडेशन का काम क्या है, क्या मकसद से बनाए सर? ಇದು ಒಳ್ಳೆ ಕೆಲಸ ಮಾಡಿದ್ದೀರಾ. ಒಂದು ಬಿ ಬಸಲಿಂಗಪ್ಪ ಫೌಂಡೇಶನ್ ಸೇವಾ ಫೌಂಡೇಶನ್, ಇದು ಸೇವಾ ಫೌಂಡೇಶನ್ ಉದ್ದೇಶ ಏನು ಸರ್? ಸೇವಾ ಅನ್ನೋದ್ರಲ್ಲೇ ನಿಮ್ಗೆ ಅರ್ಥ ಆಗ್ತೈತೆ. ಇದು ನಮ್ಮ ತಂದೆಯವರ ಹೆಸರಲ್ಲಿ ನಾವು ಒಂದು ಟ್ರಸ್ಟ್ ಓಪನ್ ಮಾಡಿದ್ವಿ. ಇತ್ತೀಚೆಗೆ ಒಂದು ವರ್ಷ ಆಯಿತು ಓಪನ್ ಮಾಡಿ. ಯಾವುದಾದ್ರು ಒಳ್ಳೆ ಕಾರ್ಯಕ್ರಮ ಹಾಕೋಬೇಕು, ಬಡವರಿಗೆ ಏನಾದ್ರು ಸಹಾಯ ಆಗಬೇಕು ಅನ್ನೋ ಒಂದು ಪ್ರಯತ್ನ ನಾವು ನಮ್ಮ ಸೆಕ್ರೆಟರಿ ಸೇರಿಕೊಂಡು ಏನು ಮಾಡಬೇಕು ಅಂದಾಗ ಮೊದಲಿಂದ ಮಾಡ್ಕೊತ ಬರ್ತಿದ್ದ ಇದು ಐ ಕ್ಯಾಂಪನ್ನು. ಅದರಿಂದ ಮುಖೇನ ನಾವು ಇವತ್ತು ಶುರು ಮಾಡಿದ್ವಿ. ಸರ್ ಎಷ್ಟು ವರ್ಷ ಆಯಿತು ಸರ್ ಸೇವಾ ಇದು ಸೇವಾ ಫೌಂಡೇಶನ್ಸ್ ಆಗಿ ಒಂದು ವರ್ಷ ಆಗಿದೆ ರಿಜಿಸ್ಟರ್ ಆಗಿ. ಈಗ ಯಾವುದು ನಮ್ಮ ತಂದೆಯವರು ಒಳ್ಳೆ ಕೆಲಸ ಮಾಡಿದ್ದೀವಿ, ರಾಜ್ಯದಲ್ಲೇ ಆಗಲಿ ನಮ್ಮ ಕ್ಷೇತ್ರದಲ್ಲಾಗಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರು ಎಲ್ಲಿವರೆಗೂ ನಮ್ಮ ಪುಲಿಕೇಶಿ ನಗರು ಈ ಸುಮಾರು ಹಳೆ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ಸೇರಿದ್ರೆ ಇಲ್ಲಿ ಇಡೀ ರಾಜ್ಯದಲ್ಲೇ ಬಸಲಿಂಗಪ್ಪನವ್ರ ಹೆಸರು ಇದೆ. ಸರ್ ಇವತ್ತು ಮಾಡಿರೋ ಕಾರ್ಯಕ್ರಮಕ್ಕೆ ಎಷ್ಟು ಜನಕ್ಕೆ ಲಾಭ ಆಗಿದೆ ಸರ್? ಈಗ ಸುಮಾರು 454 ಜನ ಬಂದು ಟೆಸ್ಟ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ 47 ಜನಕ್ಕೆ ಆಪರೇಷನ್ಗೆ ರೆಡಿಯಾಗಿದ್ದಾರೆ. ಸೊ ಈ ಆಪರೇಷನ್ ಕೆಲವರಿಗೆ ಸುಮಾರು ಜನಕ್ಕೆ ಫ್ರೀ ಗ್ಲಾಸಸ್ ಕೊಟ್ಟಿದ್ದೀವಿ. ಇನ್ನೂ ಗ್ಲಾಸಸ್ ಕೊಡಬೇಕಾಗಿದೆ. ಅದನ್ನು ಅವ್ರ ನಂಬರ್ ತೊಗೊಂಡಿದ್ದೀವಿ. ನಂಬರ್ ತೊಗೊಂಡು ಅವ್ರಿಗೆ ಫೋನ್ ಮಾಡಿಕೊಂಡು ಇನ್ನೊಂದು 2 ದಿವಸದಲ್ಲಿ ಅದನ್ನು ಕೂಡ ತಲುಪ್ತೀವಿ. ಬೇರೆ ನಂಬರ್ಗಳಿದ್ದರೆ ಅದನ್ನು ಮಾಡಿಸ್ಕೊಡ್ಬೇಕಾಗ್ತದೆ. ಅದರಲ್ಲಿ ಒಂದು ವಾರ ಬಿಟ್ಟು ಮಾಡಿಸ್ತೀವಿ. ಇವತ್ತಿನ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶಾಸಕರಾದಂಥ AC ಶ್ರೀನಿವಾಸರು ಉದ್ಘಾಟನೆ ಮಾಡಿಬಿಟ್ಟು ಹೋಗಿದ್ದಾರೆ. ಸರ್ ಇವಾಗ ಆಪರೇಷನ್ಸ್ಗೆ ರೆಕಮೆಂಡ್ ಮಾಡಿ ಡಾಕ್ಟರ್ಸ್, ಅವ್ರ ಆಪರೇಷನ್ಗೆ ಏನಾದರೂ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತಾ? ಏನು ಆಪರೇಷನ್ಸ್ ಎಲ್ಲ ಫ್ರೀನೇ. ಓಕೆ ಸರ್. ನಾವು ಗ್ಲಾಸಸ್ ಫ್ರೀ ಕೊಟ್ಟಿದ್ದೀವಿ. ಅಂದರೆ ಫೌಂಡೇಶನಿಂದ ನೀವು ಫೌಂಡೇಶನ್ ಆಪರೇಷನ್ ಕೂಡ ಫ್ರೀಯಾಗೇ ಮಾಡ್ಕೊಡ್ತಾರೆ. ಸೊ ಲಾಸ್ಟಲ್ಲಿ ಸುಮಾರು ಯುವಕರು ಇದ್ದಾರೆ, ಲೀಡರ್ಸ್ ಇದ್ದಾರೆ, ಸಾಮಾನ್ಯ ಜನರು, ಅವ್ರಿಗೆ ಏನು ಮೆಸೇಜ್ ಕೊಡ್ತೀರಾ ಸರ್? ಇಲ್ಲ, ಏನು ಮೆಸೇಜ್ ಏನಿಲ್ಲ. ಎಲ್ಲ ನನ್ನ ಜೊತೆಲಿದ್ದವ್ರು, ಹಿಂದೆ ಜೊತೆಲಿದ್ದವರು ಈಗ ಅವರು ಒಳ್ಳೆ ಕಾರ್ಯಕ್ರಮಕ್ಕೆ ನಾವು ಕೂಡ ಭಾಗಿಯಾಗ್ತೀವಿ ಅಂತ ಹೇಳಿದರು. ಹಾಗಾಗಿ ಯಾರ್ಯಾರು ಸುಮಾರು ಜನಕ್ಕೆ ಕರೆದಿದ್ದೆ. ಸುಮಾರು ಜನ ಬಂದಿದ್ದಾರೆ, ಸುಮಾರು ಜನ ಬಂದಿಲ್ಲ. ಆದರೂ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಸೊ ಮಾರ್ಚಿಂಗ್ ಟುವರ್ಡ್ಸ್ ಸರ್ವಿಸ್ ಟು ದ ಹ್ಯುಮ್ಯಾನಿಟಿ. ನಮ್ಮ ಉದ್ದೇಶ ನಮ್ಮ ತಂದೆಯವರು ಇದ್ದಿದ್ದು ಹಾಗೆ ಥರ ನಾವು ಯಾರಿಗಾರು ಸಹಾಯ ಆಗಲಿ ಅಂತ ನಾವು 4 ಬಾರಿ ಶಾಸಕರಾಗಿದ್ವಿ. ಆಗ ಕೆಲಸ ಮಾಡ್ಕೊಂಬಂದಿದ್ದೀನಿ. ಮುಂದೆ ಇಲ್ಲಿ ಈ ಥರ ಒಂದು ಕಾರ್ಯಕ್ರಮ ಮುಂದೆ ಇಟ್ಕೊಳ್ತಾ ಇದ್ದೀನಿ. ಸೊ ಮುಂದಿನ ಪ್ರೋಗ್ರಾಮ್ ಕಂಟಿನ್ಯೂ ಆಗುತ್ತೆ. ಇವತ್ತು ಮುಂದಿನ ಡಿಸೆಂಬರ್ 27ನೇ ತಾರೀಕು ನಮ್ಮ ತಂದೆಯವ್ರದ್ದು ಪುಣ್ಯ ಸ್ಮರಣೆ. ಆವತ್ತಿನ ದಿವಸ ಕೂಡ ನಾವು ಏನೋ ಒಂದು ಕಾರ್ಯಕ್ರಮ ಇಲ್ಲಿ ಹಾಕ್ಕೊಂಡಿದ್ದೀವಿ. ಈಗ ಚಳಿಗಾಲ. ಸರ್ ತಾವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಓಕೆ, ಥ್ಯಾಂಕ್ ಯು ಸರ್. AC ಶ್ರೀನಿವಾಸ್ ಸಾಹೇಬರು ನಮ್ಮ MLA ಇನ್ಸ್ಟ್ರಕ್ಷನಿಂದ ಒಂದು ಐ ಕ್ಯಾಂಪ್ ಬಸವಲಿಂಗಪ್ಪ ಸೇವಾ ಫೌಂಡೇಶನಿಂದ ಒಂದು ಐ ಕ್ಯಾಂಪ್ ಮಾಡಿದ್ದೀವಿ. ಅದರಲ್ಲಿ ಒಂದು 500 ಜನ ಬಂದು ರಿಜಿಸ್ಟರ್ ಮಾಡ್ಕೊಂಡು ಹೋಗಿದ್ದಾರೆ. ಮತ್ತು ಅದರಲ್ಲಿ ಒಂದು 350 ಗ್ಲಾಸಸ್ ಸ್ಪೆಕ್ಟಕಲ್ಸು ಫ್ರೀ ಕೊಟ್ಟಿದ್ದೀವಿ. ಮತ್ತು ಕಂಪ್ಯೂಟರೈಸ್ಡ್ ಐ ಟೆಸ್ಟಿಂಗು ಮತ್ತು 45 ಜನಗೆ ಆಪರೇಷನ್ನು ಇದೆ. ನಾಳೆ ನಾಡ್ದು ಆಪರೇಷನ್ ಮಾಡ್ತಾ ಇದ್ದೀವಿ. ಈ ಏರಿಯಾ ಜನರಿಗೆ ಭಾಳ ಅನುಕೂಲ ಆಯಿತು. ಇವಾಗ ಇನ್ನೂ ಜಾಸ್ತಿ ಜನ ಬರ್ತಾ ಇದ್ದಾರೆ. ನಮಗೆ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಟೈಮ್ ಇಲ್ಲ. ಮತ್ತು ಒಂದು 458 ಮೆಂಬರ್ಸ್ಗೆ ಎಲ್ಲ ಸ್ಕ್ರೀನಿಂಗು ಆಗಿದೆ, ಎಲ್ಲ ಆಗಿದೆ, ಇನ್ನೂ ನಡೀತಾ ಇದೆ. ಇವಾಗ ಆಪರೇಷನ್ ಹಿಂಗೆ, ಆಪರೇಷನ್ ಪ್ರೊಸೀಜರ್ ಹಿಂಗೆ ಇವಾಗ ಆಪರೇಷನ್ ಶ್ರದ್ಧಾ ಐ ಹಾಸ್ಪಿಟಲ್ ಅಂತ ಇದೆ. ಎಲ್ಲಿರೋದು ಇದು? ವಸಂತನಗರದಲ್ಲಿದೆ. ಅಲ್ಲಿ ನಾವೇ ಕರ್ಕೊಂಡು ಹೋಗ್ಬಿಟ್ಟು, ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಇದೆ, ನಾವೇ ಕರ್ಕೊಂಡು ಹೋಗ್ಬಿಟ್ಟು ಆಪರೇಷನ್ ಮಾಡಿಸಿ ತಿರ್ಗಾ ವಾಪಸ್ ಇಲ್ಲೇ ಬಿಡ್ತೀವಿ. ಅದೇ 8 ದಿವಸ ಮುಗಿದತ್ತದು? ಇಲ್ಲ 8 ದಿವಸ ತಗೋತಾರೆ. ನಾಡ್ದು. ಸರ್ ನೀವು ಒಂದು ಯೂತ್ ಲೀಡರ್ ಆಗಿದ್ದೀರಾ, ಯಂಗ್ ಲೀಡರ್ ಆಗಿದ್ದೀರಾ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಜನರಿಗೆ?
ಈ ತರ ಕ್ಯಾಂಪ್ಗಳು ಇವಾಗ ಇದು ಸಕ್ಸಸ್ಫುಲ್ ಕ್ಯಾಂಪ್ ಇದು. ನಾವು 300 ಜನ ಬರ್ತಾರಂತ ಇದು ಮಾಡ್ತಾ ಇದ್ವಿ, ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ನೋಡಿದ್ರೆ 500 ಜನದಿಂದ ಮೇಲೆ ಬಂದಿದ್ದಾರೆ. ಮತ್ತೆ ನಮ್ಮ ಏರಿಯಾ ಗುರುಗಳು ಬಂದು ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಖುಬಾ ಮಸೀದಿಯವರು ಮತ್ತೆ ಶಾವಲಿ ಉಲ್ಲಾ ಹಜರತ್. ये बोलिए आपका एक्टिव पार्टिसिपेट किया कैंप में, क्या बोलना चाहेंगे? आज आई कैंप टोरेटा स्कूल में अनवर लेवट में हुआ। तो ये महंगाई के ज़माने में ऑपरेशन करना का तो बहुत महंगा पड़ रहा। तो अब आई कैंप बसवलिंगप्पा फाउंडेशन के थ्रू से हमने एक ऑफर मिला, तो हमें 500 आदमियों की मदद हुई। ठीक, तो मैं क्या बोलना चाह रहे हैं? अल्हम्दुलिल्लाह, ऐसा तो प्रश्न कुमार साहब वो ज़माने से भी कैंप रखते थे। आज का कैंप का क्या है? आज का कैंप में सब डिसिप्लिन से पूरे स्टाफ हमारे जो पहले से कृष्णा कुमार साहब के साथ हैं, उन्होंने पूरे मिल को सबको डिसिप्लिन से क्यों में खड़ा को शुगर चेकअप, बीपी चेकअप, ग्लासेस, फिर ऑपरेशन का पूरा इंतज़ाम करे। अल्हम्दुलिल्लाह अच्छे से अच्छा हुआ और आदमी आलो कुछ तरीके टाइम बस नहीं था। ಏನಕ್ಕೆ ಇಷ್ಟಪಡ್ತೀರಾ ಮೇಡಮ್? ಎಲ್ಲ ಚೆನ್ನಾಗಿ ಕೆಲಸ ಮಾಡಿದ್ದೀವಿ. ಎಲ್ಲರೂ ಆಪರೇಷನ್ಗೆ ಹೋಗಿದ್ದಾರೆ. ಅವರೇ ಆಪರೇಷನ್ ಮಾಡಿಬಿಟ್ಟು ಕರ್ಕೊಂಡು ಬಂದು ಅವ್ರ ಮನೆ ಹತ್ರನೇ ಬಿಡ್ತಾರೆ. ಹೇಳಮ್ಮ, ಏನು ಹೇಳ್ತಮ್ಮ, ಏನು ಹೇಳ್ತೀವಿ?